ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಯ್ಜರ್. ಸೊ ಇವತ್ತೊಂದು ಮೋಟೋ ವ್ಲಾಗ್ ಟ್ಯುಟೋರಿಯಲ್ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ನಾನು ಡಿಫ್ರೆಂಟ್ ಮೋಡ್ಸ್ ಆಫ್ ಶೂಟಿಂಗ್ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೀವು ಬೈಕ್ ತೊಗೊಂಡಿದ್ದೀರಾ ಆ್ಯಂಡ್ ನೌ ಯು ಆರ್ ಪ್ಲ್ಯಾನಿಂಗ್ ಟು ಡೂ ಮೋಟೋ ವ್ಲಾಗಿಂಗ್ ಅಂದರೆ ಫಸ್ಟ್ ಥಿಂಗ್ ನಿಮ್ಮ ಮೈಂಡಲ್ಲಿರುತ್ತೆ, ನಾನು ಮೋಟೋ ವ್ಲಾಗ್ ಮಾಡಬೇಕಾದ್ರೆ ಯಾವ ಥರ ಶಾರ್ಟ್ಸ್ ತೆಗಿಬೇಕಂತ. ಸೊ ಮೋಟೋ ವ್ಲಾಗಿಂಗಲ್ಲಿ ಒನ್ ಥಿಂಗ್, ನಿಮ್ಮದು ನಾರ್ಮಲ್ ಮೋಟೋ ವ್ಲಾಗಿಂಗ್ ಶಾರ್ಟ್ಸ್ ಅಂತ ಇದ್ದೇ ಇರುತ್ತೆ. ಸೊ ಅದು ಬಿಟ್ಟರೆ ಬೇರೆ ಯಾವ ಥರ ನೀವು ತೆಗಿಬೇಕು ಸೊ ದ್ಯಾಟ್ ನಿಮ್ಮದು ಕಂಟೆಂಟಲ್ಲಿ ಮೋರ್ ಒಂದು ವ್ಯಾಲ್ಯೂ ಆ್ಯಡ್ ಆಗುತ್ತೆ ಅಂತ. ಸೊ ಫಸ್ಟ್ ಟೈಪ್ ಆಫ್ ವಿಡಿಯೋ ಶೂಟಿಂಗ್ ಯಾವ ಥರ ಅಂದರೆ ಇವಾಗಲೇ ನೀವು ನೋಡ್ತಾ ಇದ್ದೀರಾ ನೋಡಿ, ನೆರೇಟಿವ್ ಶಾರ್ಟ್ ಅಂತ. ಇಟ್ ಈಸ್ ಬೇಸಿಕಲಿ ನೆರೇಟಿವ್ ಶಾರ್ಟಲ್ಲಿ ಏನಾಗುತ್ತೆ ಅಂದರೆ, ನೀವು ಬ್ಯಾಕ್ಗ್ರೌಂಡ್ ಜನರಲಿ ವೇರ್ ಯು ಆರ್ ದೇರ್. ಸೊ ರೈಟ್ ನೌ ನಾನು ಮನೇಲಿದ್ದೀನಿ. ಸೊ ಐ ಮೈಟ್ ಬಿ ರೈಟ್ ನೌ ಇನ್ ಮೈ ಹೋಮ್, ಆರ್ ಐ ಮೈಟ್ ಬಿ ಇನ್ ಅ ಹೋಟೆಲ್, ಆರ್ ಐ ಮೈಟ್ ಬಿ ಇನ್ ಅ ಕಾಫಿ ಶಾಪ್, ಆರ್ ಐ ಮೈಟ್ ಬಿ ಇನ್ ಎನ್ ಔಟ್ಡೋರ್ ಲೊಕೇಶನ್ ಸಮ್ವೇರ್. ಸೊ ಆ ಲೊಕೇಶನ್ ಅಲ್ಲಿ ಇದ್ದೀನಿ ಅಂತ ತೋರಿಸ್ಬೇಕಂತ ಇದ್ದೀನಿ. ಪ್ಲಸ್ ನಾನು ನೆರೇಟಿವ್ ಶಾರ್ಟ್ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ, ನೆರೇಟಿವ್ ಶಾರ್ಟಲ್ಲಿ ಎಕ್ಸಾಕ್ಟ್ಲಿ ವಾಟ್ ಯು ಆರ್ ಡೂಯಿಂಗ್ ಅಂದರೆ, ನೀವು ನೆಕ್ಸ್ಟ್ ಪ್ಲ್ಯಾನ್ ಆಫ್ ಆ್ಯಕ್ಷನ್ಸ್ನ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಾ. ಸೊ ಕರೆಂಟ್ಲಿ ನೀವು ಒಂದು ಲೊಕೇಶನ್ ಬಂದಿದ್ದೀರಾ. ಸೊ ನೆಕ್ಸ್ಟ್ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಏನಿದೆ ನಿಮ್ಮದು, ಆರ್ ನೀವು ಒಂದು ಲೊಕೇಶನ್ ಬಂದಿದ್ದೀರಾ. ಸೊ ಆ ಲೊಕೇಶನ್ ಅಲ್ಲಿದ್ದೀರಾ ಅಂತ ತೋರಿಸ್ತಾ ಇದ್ದೀರಾ. ಪ್ಲಸ್ ನೀವು ಆ ಲೊಕೇಶನಲ್ಲಿ ಯಾವ ಥರ ನಿಮಗೆ ಆ ಲೊಕೇಶನ್ ಇತ್ತು, ವಾಟ್ ವಾಸ್ ಯೋರ್ ಇನ್ಸೈಟ್ಸ್ ವಿತ್ ಲೊಕೇಶನ್ನು, ನಿಮ್ಮ ಫೀಡ್ಬ್ಯಾಕ್ ಏನಿದೆ ಲೊಕೇಶನಲ್ಲಿ, ಹೆಂಗೆ ಚೆನ್ನಾಗಿತ್ತಾ ಇಲ್ವಾ, ಆರ್ ನೆಕ್ಸ್ಟ್ ಕ್ಯಾರಿ ಆನ್ ಮಾಡಬೇಕಾದ್ರೆ ನಾನು ಏನು ಮಾಡಬೇಕು. ಆರ್ ಆಲ್ಸೋ ನೀವು ಸಮ್ಟೈಮ್ಸ್ ನೀವು ಹೋಟೆಲಲ್ಲಿ ಕೂತ್ಕೊಂಡ್ಬಿಟ್ಟು ನೀವು ಒಂದು ಸಮ್ಮರಿ ಎಕ್ಸ್ಪ್ಲೇನ್ ಮಾಡ್ತೀರಾ. ಓಕೆ, ನಾನು ಇಲ್ಲೆಲ್ಲ ಹೋಗಿದ್ದೆ, ಹಂಗಿತ್ತು, ಆ್ಯಂಡ್ ದಿಸ್ ವಾಸ್ ದ ಪ್ರಾಬ್ಲಮ್ ಐ ಫೇಸ್ಡ್ ಅಂತ. ಸೊ ಜನರಲಿ ನೀವು ನೋಡ್ತಾ ಇರ್ತೀರ ಮೋಟೋ ವ್ಲಾಗ್ಸಲ್ಲಿ. ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕಂಟೆಂಟು. ಇದನ್ನು ಮಿಸ್ ಔಟ್ ಮಾಡಬೇಡಿ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ, ಐನೋ ಸ್ವಲ್ಪ ಲೆಕ್ಚರ್ ಕೊಡೋ ಥರ ಇರುತ್ತೆ, ಬಟ್ ಇದನ್ನು ಹೆಂಗೆ ಅಂದರೆ ಶಾರ್ಟ್ ಆ್ಯಂಡ್ ಕ್ರಿಸ್ಪ್ ಆಗಿಡಿ. ಬಟ್ ಈ ಕಂಟೆಂಟ್ನ ನೆರೇಟಿವ್ ಕಂಟೆಂಟ್ ಯಾವಾಗಲೂ ಇಡಿ. ಸೊ ಆವಾಗ ಒಂದು ರಿಯಲಿಸ್ಟಿಕ್ ಪರ್ಸ್ಪೆಕ್ಟಿವ್ ಬರುತ್ತೆ. ಓಕೆ, ನೀವು ನಿಮ್ಗೆ ಏನಾಯಿತು ಸಿಚುವೇಶನ್, ಬಿಕಾಸ್ ನೀವು ಜಸ್ಟ್ ಹೋಗಿ ಎಲ್ಲ ಕಡೆ ಹೋಗಿ ವಾಪಸ್ ಬರ್ತಾ ಇದ್ದರೆ ಇದು ತುಂಬಾ ಹ್ಯಾಪಿ ಗೋಯಿಂಗ್ ಕೈಂಡ್ ಆಫ್ ವಿಡಿಯೋ ಆಗಿಬಿಡುತ್ತೆ. ಸೊ ಅಲ್ಲಿ ಅಂದರೆ ನಿಮ್ಗೆ ಏನು ಪ್ರಾಬ್ಲಮ್ಸೇ ಫೇಸ್ ಮಾಡಿಲ್ಲ, ಏನೂ ಆಗಲಿಲ್ಲ, ಎವ್ರಿಥಿಂಗ್ ವಾಸ್ ನೈಸ್ ಅಂತ ಅನ್ಸ್ಬಿಡುತ್ತೆ. ಜನರಲಿ ಒಂದು ಟ್ರಿಪ್ಪಲ್ಲಿ ಸಮ್ ಟೈಪ್ ಆಫ್ ಅಡ್ವೆಂಚರ್ ಇದ್ದೇ ಇರುತ್ತೆ. ಏನೋ ನಿಮ್ಗೆ ಆಗಿರುತ್ತೆ, ಏನೋ ಒಂದು ಮಾಡಬೇಕಂತ ಇರ್ತೀರ, ಅದು ಆಗಿರಲ್ಲ, ಅವ್ರು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಅದು ಆಗಿಬಿಡುತ್ತೆ. ಸೊ ದೋಸ್ ಥಿಂಗ್ಸ್ ಹ್ಯಾಪನ್ ಆನ್ ಅ ಟ್ರಿಪ್. ಸೊ ಅದನ್ನು ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ಹಿಂಗಾಯಿತು ಹಂಗಾಯಿತು ಅಂತ ಹೇಳಿದ್ರೆ ದ್ಯಾಟ್ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್. ಸೊ ನೆರೇಟಿವ್ ಶಾರ್ಟ್ ತುಂಬ ಇಂಪಾರ್ಟೆಂಟು. ಎಲ್ಲಿ ನೀವು ಇದ್ದೀರಾ ಅಂತ, ಒಂದು ವಿಚ್ ಪ್ಲೇಸ್ ಯು ಆರ್ ದೇರ್ ಅಂತ ಒಂದು ತೋರಿಸ್ತಾ ಇದ್ದೀರಾ, ಸರೌಂಡಿಂಗ್ ಶಾರ್ಟು, ಪ್ಲಸ್ ನೀವು ವಾಟ್ ಹ್ಯಾಪನ್, ದ ಸ್ಟೋರಿ ಏನಾಯಿತು ಅಂತ ನೀವು ನೆರೇಟ್ ಮಾಡ್ತಾ ಇದ್ದೀರಾ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟು. ಸೊ ನೆರೇಷನ್ ಶಾರ್ಟ್ನ ನೀವು ತೆಗಿಬೇಕಾದ್ರೆ ಯು ಕ್ಯಾನ್ ಐದರ್ ಯೂಸ್ ಯುವರ್ ರೈಟ್ ನೌ ನಾನು ಈಗ ಫೋನ್ ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ಫೋನ್ ಕ್ಯಾಮ್ರಾ ಯೂಸ್ ಮಾಡ್ಬೋದು, ಇಲ್ಲ ಪ್ರಾಪರ್ ಸೆಟ್ ಆಫ್ ಕ್ಯಾಮ್ರಾ, ಮಿರರ್ಲೆಸ್ ಸೆಟ್ ಆಫ್ ಕ್ಯಾಮ್ರಾ ಯೂಸ್ ಮಾಡ್ಬೋದು, ಆರ್ DJI Osmo Pocket 3 ಯೂಸ್ ಮಾಡ್ಬೋದು. ಐ ವಿಲ್ ಟಾಕ್ ಅಬೌಟ್ ದಿಸ್ ಪ್ರಾಡಕ್ಟ್ ಇನ್ ಮೆನಿ ಸರ್ಕಮ್ಸ್ಟಾನ್ಸಸ್, ಬಿಕಾಸ್ ಇದೊಂಥರ ತುಂಬ ಯೂಸ್ಫುಲ್ ಪ್ರಾಡಕ್ಟು. ಇದ್ರ ಬಗ್ಗೆ ನಾನು ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್, ಕಾಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ ಇದ್ರ ಬಗ್ಗೆ ವೀಡಿಯೋ ಮಾಡೋಕ್ಕೆ. ಬಟ್ ಇದು ಒಂಥರ ಸಮ್ವೇರ್ ಇನ್ ಬಿಟ್ವೀನ್ ಅ ಗುಡ್ ಕ್ಯಾಮರಾ ಕ್ವಾಲಿಟಿನೂ ಚೆನ್ನಾಗಿದೆ, ಅಟ್ ದ ಸೇಮ್ ಟೈಮ್ ಕನ್ವೀನಿಯನ್ಸ್ ಆಫ್ ದ ಫೋನ್ ಎರಡೂ ನಿಮ್ಗೆ ಸಿಗುತ್ತೆ. ಸೊ ದಟ್ ಈಸ್ ದ ಬೆಸ್ಟ್ ಪಾರ್ಟ್. ಸೆಕೆಂಡ್ ಬಂದ್ಬಿಟ್ಟು ಇಸ್ ದ ಮೋಟೋ ವ್ಲಾಗಿಂಗ್ ಶಾರ್ಟು. ಸೊ ದಟ್ ಆಬ್ವಿಯಸ್ಲಿ ನೀವು ಮೋಟೋ ವ್ಲಾಗಿಂಗ್ ಮಾಡ್ತಾ ಇದ್ದೀರಾ ಅಂದರೆ ಮೋಟರ್ ಸೈಕಲಲ್ಲಿ ಮೋಟೋ ವ್ಲಾಗಿಂಗ್ ಮಾಡೇ ಮಾಡ್ತೀರಾ. ಆ್ಯಂಡ್ ಮೋಟೋ ವ್ಲಾಗಿಂಗು ನೀವು ಎಸ್ಪೆಷಲಿ ನೀವು ಬಿಗಿನರ್ ಆಗಿದ್ದೀರಾ, ಎಲ್ಲಿ ಮೌಂಟ್ ಮಾಡಬೇಕು ಅಂದರೆ ನನ್ನ ಒಪಿನಿಯನಲ್ಲಿ ಆದಷ್ಟು ನೀವು ಹೆಲ್ಮೆಟ್ಗೆ ಮೌಂಟ್ ಮಾಡಿ. ಹೆಲ್ಮೆಟ್ಟಿಗೆ ಮೌಂಟ್ ಮಾಡಿದ್ರೆ ದ ಮೇನ್ ಅಡ್ವಾಂಟೇಜ್ ಏನು ಸಿಗುತ್ತೆ ಅಂದರೆ ನಿಮಗೆ ದಟ್ ವಿಲ್ ಬಿ ದ ಬೆಸ್ಟ್ ಪಾಯಿಂಟ್ ಆಫ್ ವ್ಯೂ. ನಿಮಗೆ ನಿಮ್ಮದು ಪರ್ಸ್ಪೆಕ್ಟಿವಿಂದ ನೀವು ನೋಡೋ ಥರ. ಸೊ ದಟ್ ವಿಲ್ ಬಿ ದ ಬೆಸ್ಟ್ ಪರ್ಸ್ಪೆಕ್ಟಿವ್. ನೀವು ಲೆಫ್ಟ್ ರೈಟ್ ನೋಡ್ತಾ ಇದ್ದರೆ, ಓಕೆ ನೀವು ಲೆಫ್ಟ್ ಏನು ನೋಡ್ತಾ ಇದ್ದೀರಾ, ರೈಟ್ ಏನು ನೋಡ್ತಾ ಇದ್ದೀರಾ. ಸೊ ಡಿಪೆಂಡಿಂಗ್ ನೀವು ಯಾವ ಥರ ಶಾರ್ಟ್ ತೆಗಿಬೇಕಂತಿದ್ದೀರಾ, ನೀವು ವೈಡ್ ವ್ಯೂ ತೆಗಿಬೇಕಂತಿದ್ದೀರಾ ಆರ್ ಶಾರ್ಟರ್ ವ್ಯೂ, ಇಟ್ ಡಿಪೆಂಡ್ಸ್ ಆನ್ ನಿಮ್ಮದು ಲೈಕ್ ಟೈಪ್ ಆಫ್ ಬೈಕ್, ನೀವು ಯಾವ ಥರ ಓನ್ ಮಾಡ್ತಾ ಇದ್ದೀರಾ, ಎವ್ರಿಥಿಂಗು. ಬಟ್ ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗು. ಇದನ್ನು ನೀವು ಶೂಟ್ ಮಾಡಬೇಕಾದ್ರೆ ನಾನು ಸಜೆಸ್ಟ್ ಮಾಡ್ತೀನಿ, ನೀವು ಆದಷ್ಟು ಆ್ಯಕ್ಷನ್ ಕ್ಯಾಮ್ರಾನ ಯೂಸ್ ಮಾಡಿ. ಐ ನೋ ಲಾಟ್ ಆಫ್ ಪೀಪಲ್ ದೇ ಆರ್ ಯೂಸಿಂಗ್ Insta360, ಬಟ್ Insta360 ನಿಮಗೆ ಸರ್ಟನ್ ಶಾರ್ಟ್ಸಲ್ಲಿ ಚೆನ್ನಾಗಿ ಕಾಣುತ್ತೆ, ಬಟ್ ಮೆಜಾರಿಟಿ ಶಾರ್ಟ್ಸಲ್ಲಿ ಚೆನ್ನಾಗಿ ಕಾಣಲ್ಲ. ಆ್ಯಸ್ ಆಫ್ ನೋ Insta360ಯಲ್ಲಿ ಆ ಲೆವೆಲ್ ಕ್ವಾಲಿಟಿ ಇಲ್ಲ ಕಂಪೇರ್ಡ್ ಟು ದ ಆ್ಯಕ್ಷನ್ ಕ್ಯಾಮ್ರಾಸು. Insta360 ಸೈಕ್ಲಿಂಗ್ ಕಂಟೆಂಟ್ ಮಾಡಬೇಕಾದ್ರೆ ಚೆನ್ನಾಗಿ ಕಾಣುತ್ತೆ, ಬಟ್ ಮೋಟರ್ ಸೈಕ್ಲಿಂಗ್ ಕಂಟೆಂಟಲ್ಲಿ ಚೆನ್ನಾಗಿ ಕಾಣಲ್ಲ. Insta360 ಆರ್ ಎನಿ ಅದರ್ ಕ್ಯಾಮ್ರಾಸ್ ಎಲ್ಲಿ ಯೂಸ್ ಮಾಡಬೇಕಂತ ಹೇಳ್ತೀನಿ. ಫಸ್ಟು ದ ಮೇನ್ ಪಾಯಿಂಟ್ ಆಫ್ ವ್ಯೂ, ದ ಮೇನ್ ರೀಸನ್ ವೈ ಪೀಪಲ್ ವಿಲ್ ಬಿ ವಾಚಿಂಗ್ ನಿಮ್ಮ ಮೋಟೋ ವ್ಲಾಗಿಂಗ್ ಈಸ್ ನಿಮ್ಮದು ರೈಡರ್ ವ್ಯೂ ಇದೆ ನೋಡಿ. ರೈಡರ್ ವ್ಯೂಗೋಸ್ಕರನೇ ನೋಡೋದು. ರೈಡರ್ ವ್ಯೂ ಯಾವ ಥರ ಇರುತ್ತೆ, ಯಾವ ಥರ ನಿಮ್ಮ ಗಾಡಿ ಕಾಣುತ್ತೆ, ಆ್ಯಂಡ್ ಯಾವ ಥರ ನಿಮಗೆ ಮುಂದ್ಗಡೆ ಏನು ನಡೀತಾ ಇದೆ ಕಾಣ್ತಾ ಇದೆ, ದ್ಯಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ವ್ಯೂ. ಅದನ್ನು ಒಂದು ಪ್ರಾಪರಾಗಿ ಫಿಕ್ಸ್ ಮಾಡಿ, ದ ವ್ಯೂನ ಕರೆಕ್ಟಾಗಿ ಫಿಕ್ಸ್ ಮಾಡಿ, ಸೊ ದಟ್ ನಿಮ್ಮ ಗಾಡಿನೂ ಡೀಸೆಂಟಾಗಿ ಕಾಣ್ತಾ ಇದೆ. 30% ನಿಮ್ಮ ಗಾಡಿ ಕಾಣ್ತಾ ಇದೆ ಆ್ಯಂಡ್ 70% ಮುಂದ್ಗಡೆ ಏನು ಕಾಣ್ತಾ ಇದೆ ಅದು ಪ್ರಾಪರಾಗಿ ಕಾಣೋ ಥರ ಮಾಡಿ. ಸೊ ಅವಾಗ ಜನರಿಗೆ ಅಟ್ರಾಕ್ಟ್ ಆಗುತ್ತೆ ಅದು. ಓಕೆನಾ, ದಟ್ ಈಸ್ ವೆರಿ ಇಂಪಾರ್ಟೆಂಟು. ಸೊ ದಿಸ್ ವಿಲ್ ಬಿ ಯುವರ್ ಮೆಜಾರಿಟಿ ಪಾರ್ಟ್ ಆಫ್ ದ ಮೋಟೋ ವ್ಲಾಗು. 70% ಆಫ್ ದ ಪಾರ್ಟ್ ವಿಲ್ ಬಿ ದಿಸ್. ಸೊ 30% ನೀವು ಒಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ನೀವು ನೋಡ್ಬೋದು, ಐ ಆಮ್ ಗಿವಿಂಗ್ ಫ್ರಂಟ್ ಪರ್ಸ್ಪೆಕ್ಟಿವ್ ಅಂದರೆ
ಅಂದರೆ ಮೋಟರ್ ಸೈಕಲ್ ಮುಂದೆ ನಾನು ಹೆಂಗೆ ಕಾಣ್ತಾ ಇದ್ದೀನಿ, ನಾನು ರೈಡರ್ ಹೆಂಗೆ ಕಾಣ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಸೊ ಮೋಟರ್ ಫ್ರಂಟ್ ವ್ಯೂ ನಾನು ಕೊಡ್ತಾ ಇದ್ದೀನಿ. ಸೊ ನೀವು ಅದೇ ಥರ ಡಿಫ್ರೆಂಟ್ ವ್ಯೂಸ್ ಕೊಡ್ಬೋದು. ನೀವು ಎಕ್ಸಾಸ್ಟಿಂದ ಹೆಂಗೆ ವ್ಯೂ ಬರ್ತಾ ಇದೆ, ಇನ್ನೂ ಸ್ವಲ್ಪ ಡಿಫ್ರೆಂಟ್ ವ್ಯೂ ನೀವು ಈ ಪರ್ಸ್ಪೆಕ್ಟಿವ್ನ ಕೊಡಬೇಕಂದ್ರೆ ನೀವು ನಾನಿಲ್ಲಿ ಆ್ಯಕ್ಷನ್ ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದೇ ಥರ ನೀವು ಆ್ಯಕ್ಷನ್ ಕ್ಯಾಮ್ರಾನ ಯೂಸ್ ಮಾಡ್ಬೋದು, Insta360 ಯೂಸ್ ಮಾಡ್ಬೋದು. ಇಲ್ಲಿ ನನ್ನ ಒಪಿನಿಯನ್ಲಿ Insta360 ವುಡ್ ಬಿ ಅ ಬೆಟರ್ ಆಪ್ಷನ್. ಬಿಕಾಸ್ Insta360ಇಂದ ನಿಮಗೆ ಒಂದು ಫೀಲ್ಡ್ ಆಫ್ ವ್ಯೂನು ಜಾಸ್ತಿ ಕಾಣುತ್ತೆ, ನಿಮಗೆ ಜಾಸ್ತಿ ಪರ್ಸೆಂಟೇಜ್ ನಿಮಗೆ ಬ್ಯಾಕ್ಗ್ರೌಂಡು ಕಾಣುತ್ತೆ, ಗಾಡಿನೂ ಕಾಣುತ್ತೆ. ಪ್ಲಸ್ ನೀವು ಡಿಫ್ರೆಂಟ್ ಪರ್ಸ್ಪೆಕ್ಟಿವಲ್ಲಿ ಮಾಡ್ಬೋದು. ನೀವು ಯು ಡೋಂಟ್ ನೀಡ್ ಟು ಥಿಂಕ್ ಅಬೌಟ್ ಯಾವ ಪರ್ಸ್ಪೆಕ್ಟಿವಲ್ಲಿ ಶೂಟ್ ಮಾಡ್ತೇನೆ ಅಂತ ಯೋಚನೆ ಮಾಡೋದು ಬೇಕಾಗಿಲ್ಲ. ಫಸ್ಟ್ ಶೂಟ್ ಮಾಡಿಬಿಟ್ಟು ಆಮೇಲೆ ಯು ಕ್ಯಾನ್ ಡಿಸೈಡ್ ಆ್ಯಂಡ್ ಎಡಿಟ್ ಯುವರ್ ಪರ್ಸ್ಪೆಕ್ಟಿವ್. ಅದರಲ್ಲಿ ನಿಮಗೆ ಜಾಸ್ತಿ ಕ್ರಿಯೇಟಿವ್ ಎಡ್ಜ್ ಸಿಗುತ್ತೆ ನಿಮಗೆ Insta360 ಇಫ್ ಯು ಆರ್ ಪ್ಲಾನಿಂಗ್ ಟು ಶೂಟ್ ಅದರ್ ಪರ್ಸ್ಪೆಕ್ಟಿವ್. ರೈಡರ್ ಪರ್ಸ್ಪೆಕ್ಟಿವ್ ಬಿಟ್ಟು ಬೇರೆ ಶೂಟ್ ಮಾಡಬೇಕಂತ Insta360ಯಲ್ಲಿ ಬೆಟರ್ ಬರುತ್ತೆ. ಬಟ್ ಇಫ್ ಯು ಆರ್ ಆನ್ ಅ ಬಜೆಟ್, ನೀವು ಒಂದು ಚೀಪರ್ ಆ್ಯಕ್ಷನ್ ಕ್ಯಾಮ್ರಾನು ತೊಗೋಬೋದು. ನಾನು ರೈಟ್ ನೌ ಐಮ್ ಯೂಸಿಂಗ್ ಆನ್ ಆ್ಯಕ್ಷನ್ ಕ್ಯಾಮ್ರಾ ಓನ್ಲಿ. ಸೊ ಹಿನಿಶೋದ ಆ್ಯಕ್ಷನ್ ಕ್ಯಾಮ್ರಾ ಯೂಸ್ ಮಾಡ್ತೀನಿ. ದಟ್ ಈಸ್ ಅ ಮಚ್ ಚೀಪರ್ ಆಪ್ಷನ್ ನನಗೆ. ಅನ್ಲೆಸ್ ನೀವು ತುಂಬ ಕ್ರಿಯೇಟಿವ್ ಎಡ್ಜ್ ಇದೆ, ನಿಮಗೆ ಕ್ರಿಯೇಟಿವ್ ಆಗಿ ಶೂಟ್ ಮಾಡೋಕ್ಕೆ ಬರುತ್ತೆ ಅಂದರೆ ಮಾಡಿ. ಬಟ್ ದ ಫ್ರಂಟ್ ವ್ಯೂ ಇಟ್ ಸೆಲ್ಫ್ ಇಸ್ ಮೋರ್ ದೆನ್ ಇನಫ್. ಬಿಕಾಸ್ ಮೇನ್ಲಿ ಅದನ್ನು ಏನಕ್ಕೆ ನೋಡ್ತಾರೆ ಅಂದರೆ ವಾಟ್ ಯು ಆರ್ ಟಾಕಿಂಗ್, ಏನು ಮಾತಾಡ್ತಾ ಇದ್ದೀರಾ, ನಿಮ್ಗೆ ಏನು ಫ್ರಂಟ್ ವ್ಯೂ ಕಾಣ್ತಾ ಇದೆ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ನನ್ನ ಒಪಿನಿಯನ್. ದ ಸೈಡ್ ವ್ಯೂ ಒಂಥರ ನಾನು ಆಲ್ರೆಡಿ ಹೇಳಿದ್ದೀನಿ, ಊಟಕ್ಕೆ ಉಪ್ಪಿನಕಾಯಿ ಆ್ಯಡ್ ಮಾಡ್ದಂಗೆ ಆಗುತ್ತೆ. ಸೊ ನೆಕ್ಸ್ಟ್ ಟೈಪ್ ಆಫ್ ಶಾರ್ಟಿಗೆ ಬರೋಣ ಇವಾಗ. ಸೊ ನೆಕ್ಸ್ಟ್ ಟೈಪ್ ಆಫ್ ಶಾರ್ಟ್ ಬಂದ್ಬಿಟ್ಟು ದಿಸ್ ಇಸ್ ಸಮಥಿಂಗ್ ನೀವು ಗಾಡಿ ನಿಲ್ಸಾದ್ಮೇಲೆ ತೊಗೊಳ್ಳೋಂಥ ಶಾರ್ಟು. ದಟ್ ಈಸ್ ಒಂದು ಆ ಲೊಕೇಶನ್ ಪರ್ಟಿಕ್ಯುಲರ್, ನೀವು ಯಾವುದೋ ಒಂದು ಡೆಸ್ಟಿನೇಷನ್ ಇರುತ್ತೆ ಆರ್ ಏನೋ ಒಂದು ವ್ಯೂ ಪಾಯಿಂಟ್ ಇರುತ್ತೆ. ಸೊ ಆ ವ್ಯೂ ಪಾಯಿಂಟು ಮೇ ಬಿ ಮಾನ್ಯುಮೆಂಟು ಆರ್ ಇಟ್ ಮೈಟ್ ಬಿ ಏನೋ ಒಂದು ಸನ್ಸೆಟ್ ವ್ಯೂ ಪಾಯಿಂಟು, ವಾಟ್ ಎವರ್ ಇಟ್ ಇಸ್ ದೇರ್, ಅದನ್ನು ನೀವು ಟುವರ್ಡ್ಸ್ ಹೋಗ್ತಾ ಇರ್ತೀರಾ. ಸೊ ಅವಾಗ ನೀವು ನಡ್ಕೊಂಡು ಹೋಗಬೇಕಾದ್ರೆ ವಾಕಿಂಗ್ ಶಾಟ್ ಅಂತ ಹೇಳ್ತೀವಿ ಅದನ್ನ. ಸೊ ವಾಕಿಂಗ್ ಶಾಟಲ್ಲಿ ಏನು ಮಾಡ್ತಾ ಇರ್ತೀರಾ ಅಂದರೆ ನೀವು ನಡ್ಕೊಂಡು ಹೋಗ್ತಾ ಇರ್ತೀರಾ ಅಲಾಂಗ್ ವಿತ್ ಕ್ಯಾಮ್ರಾ. ಸೊ ಕ್ಯಾಮ್ರಾ ಜೊತೆ ಹೋಗ್ತಾ ಇರ್ತೀರಾ. ಸೊ ನೀವು ಸರೌಂಡಿಂಗ್ ಮೇ ಬಿ ತೋರಿಸ್ತಾ ಇರ್ತೀರಾ ಆ್ಯಂಡ್ ನೀವು ಮುಖಾನ ತೋರಿಸ್ತಾ ಇರ್ತೀರಾ. ತೋರಿಸ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ, ಅದೊಂದು ರಿಯಲಿಸ್ಟಿಕ್ ವ್ಯೂ ಬರುತ್ತೆ. ಸೊ ಯು ಆರ್ ವಾಕಿಂಗ್ ಟುವರ್ಡ್ಸ್ ದಟ್ ಲೊಕೇಶನ್ ಅಂತ ವ್ಯೂ ಬರುತ್ತೆ. ಸೊ ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಶಾಟು. ಸೊ ಇದು ಎರಡು ಥರ ಶೂಟ್ ಮಾಡ್ಬೋದು. ಒಂದು ನೀವು ಸೆಲ್ಫಿ ಶಾಟು, ವೇರ್ ನೀವು ನಿಮ್ಮ ಮುಖಾನ ತೋರಿಸ್ಕೊಂಡು ನಿಮ್ಮ ಹಿಂದ್ಗಡೆ ಏನಿದೆ ಅಂತ ತೋರಿಸ್ತಾ ಇರ್ಬೋದು. ಆರ್ ನೀವು ಇನ್ನೊಂದು ಯಾವ ಥರ ಅಂದರೆ ದ ಲೊಕೇಶನ್ ವೇರ್ ಯು ಆರ್ ಗೋಯಿಂಗು, ಆ ಟುವರ್ಡ್ಸ್ ದ ಲೊಕೇಶನ್ ಶಾಟ್ ನೀವು ತಗೋಬೋದು. ಸೆಲ್ಫಿ ಶಾಟು, ಇನ್ನೊಂದು ಟುವರ್ಡ್ಸ್ ದ ಲೊಕೇಶನ್ ಶಾಟು. ಸೊ ಎರಡು ಚೆನ್ನಾಗಿರುತ್ತೆ. ಅವಾಗ ಓಕೆ ಇಂಟ್ರೆಸ್ಟ್ ಡೆವಲಪ್ ಆಗುತ್ತೆ. ಇದು ಬರ್ತಾ ಇದೆ, ಲೊಕೇಶನ್ ಬರ್ತಾ ಇದೆ. ಸೊ ವೆನ್ ಯು ಆರ್ ಗೋಯಿಂಗ್ ಟುವರ್ಡ್ಸ್ ದಟ್ ಲೊಕೇಶನು, ಆ ಲೊಕೇಶನ್ ಇನ್ನೂ ದೊಡ್ಡದಾಗ್ತಾ ಹೋಗ್ತಾ ನಿಮಗೆ ಅದೊಂದು ಇಂಟ್ರೆಸ್ಟ್ ಡೆವಲಪ್ ಆಗುತ್ತೆ. ಸೊ ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಆ ಥರ ಶಾರ್ಟು ನೀವು ತಗೋಬೋದು. ಈ ಥರ ನೀವು ಶಾರ್ಟ್ ತಗೋಬೇಕಾದ್ರೆ ನೀವು ಎಷ್ಟೊಂದು ಡಿವೈಸಸ್ ಶೂಟ್ ಮಾಡ್ಬೋದು. ರೈಟ್ ನಾನೀಗ ಒಂದು ಫೋನ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾ ಇದ್ದೀನಿ ಯೂಸಿಂಗ್ ಅ ಗಿಂಬಲ್, ಆ್ಯಕ್ಚುಲಿ ಫೋನ್ ಗಿಂಬಲ್ ಯೂಸ್ ಮಾಡಿಕೊಂಡು. ಆರ್ ನೀವು ಇದನ್ನು ಬೇಸಿಕಲಿ ಯು ಕ್ಯಾನ್ ಶೂಟ್ ಇಟ್ ಯೂಸಿಂಗ್ ಆ್ಯಕ್ಷನ್ ಕ್ಯಾಮ್ರಾ ವಿತ್ ಅ ಸೆಲ್ಫಿ ಸ್ಟಿಕ್ ಆಲ್ಸೋ. ಬಿಕಾಸ್ ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ಸ್ಟೆಬಿಲೈಸೇಷನ್ ಇರುತ್ತೆ. ಸೊ ನಿಮಗೆ ಸೆಲ್ಫಿ ಸ್ಟಿಕ್ ವಿಲ್ ಬಿ ಮೋರ್ ದೆನ್ ಇನಫ್. ಆರ್ ನೀವು Insta360ನ ಯೂಸ್ ಮಾಡ್ಬೋದು. ಸೊ ಅದನ್ನು ಯೂಸ್ ಮಾಡ್ಬೋದು. ಆರ್ DJI Pocket 3 ನಾನು ಯೂಸ್ ಮಾಡ್ಬೋದು. ಆರ್ ಬೇಸಿಕಲಿ ನೀವು ಕ್ಯಾಮ್ರಾನ ಯೂಸ್ ಮಾಡ್ಬೋದು. ಸೊ ಪ್ರಾಪರ್ ಕ್ಯಾಮ್ರಾ, ಮಿರರ್ಲೆಸ್ ಕ್ಯಾಮ್ರಾನ ಯೂಸ್ ಮಾಡಿಕೊಂಡು ನೀವು ಶೂಟ್ ತೆಗಿಬೋದು. ದ ಓನ್ಲಿ ಥಿಂಗ್, ನೀವು ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಯು ನೀಡ್ ಟು ಬೈ ಅ ವೆರಿ ಸ್ಟ್ರಾಂಗ್ ಗಿಂಬಲ್, ಎಸ್ಪೆಷಲಿ ನೀವು ಈ ಥರ ವಾಕಿಂಗ್ ಶಾಟ್. ಇಲ್ಲಾಂದರೆ ತುಂಬ ಶೇಕಿಯಾಗಿ ಕಾಣುತ್ತೆ ನೀವು. ಸೊ ದಟ್ ಈಸ್ ಒನ್ ಪ್ರಾಬ್ಲಮ್ ವಿತ್ ಯೂಸಿಂಗ್ ಅ ಕ್ಯಾಮ್ರಾ. ಆ್ಯಕ್ಚುಲಿ ಸ್ಟೆಬಿಲೈಸೇಷನ್ ಅಷ್ಟೊಂದು ಇರಲ್ಲ ಕ್ಯಾಮ್ರಾದಲ್ಲಿ. ಸೊ ಐ ವುಡ್ ರೆಕಮೆಂಡ್ ನೀವು ಇಫ್ ಯು ಹ್ಯಾವ್ ಅನ್ ಅದರ್ ಆಲ್ಟರ್ನೇಟಿವ್ ಬೆಟರ್ ಫೈಂಡ್ ಅದರ್. ಬಟ್ ನಿಮಗೆ ದಟ್ ವ್ಯೂನ ನೀವು ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್. ವ್ಯೂಸ್ ಸಕ್ಕತ್ತಾಗಿದೆ ಆ್ಯಂಡ್ ಯು ವಾಂಟ್ ಹೈ ಕ್ವಾಲಿಟಿ ಶಾಟ್ ಅಂದರೆ ಅವಾಗ ಕ್ಯಾಮ್ರಾ ಯೂಸ್ ಮಾಡ್ಬೋದು ಇಫ್ ಯು ಹ್ಯಾವ್ ಅ ಕ್ಯಾಮ್ರಾ. ಅದರ್ವೈಸ್ ನಿಮಗೆ ಲೈಕ್ ಅದರ್ ಆಪ್ಷನ್ಸ್ ಕೊಟ್ಟಿದ್ದೀನಿ, ಅದನ್ನು ಯೂಸ್ ಮಾಡ್ಬೋದು. ಅದರ್ ಆಪ್ಷನ್ಸಲ್ಲಿ ನಾನು ಫೋನ್ ಕ್ಯಾಮ್ರಾ ಆರ್ ನೀವು DJI Pocket 3 ತೊಗೋತಾ ಇದ್ದೀರ ಅಂದರೆ ದ ಓನ್ಲಿ ಡಿಸ್ಅಡ್ವಾಂಟೇಜ್ ಏನಿರುತ್ತೆ ಅಂದರೆ ನಿಮಗೆ ಫೀಲ್ಡ್ ಆಫ್ ವ್ಯೂ ಯೂಶಲಿ ಸಣ್ಣದಾಗಿರುತ್ತೆ. ಸೊ ಕ್ಯಾಮ್ರಾದಲ್ಲಿ ಅಷ್ಟೊಂದು ಫೀಲ್ಡ್ ಆಫ್ ವ್ಯೂ ಸಿಗಲ್ಲ ನಿಮಗೆ. ಸೊ ದಟ್ ಈಸ್ ದ ಒನ್ ಇಶ್ಯೂ, ಎಸ್ಪೆಷಲಿ ಸೆಲ್ಫಿ ಕ್ಯಾಮ್ರಾದಲ್ಲಿ. ಸೊ ದಟ್ ಈಸ್ ಒನ್ ಪ್ರಾಬ್ಲಮ್. ಬಟ್ ನೀವು ಇಫ್ ಯು ಆರ್ ಯೂಸಿಂಗ್ ಅನ್ ಆ್ಯಕ್ಷನ್ ಕ್ಯಾಮ್ರಾ ನಿಮಗೆ ಫೀಲ್ಡ್ ಆಫ್ ವ್ಯೂ ತುಂಬ ಲಾರ್ಜ್ ಆಗಿರುತ್ತೆ. ಸೊ ದಟ್ ಈಸ್ ಒನ್ ಅಡ್ವಾಂಟೇಜು. ಆ್ಯಂಡ್ ನೀವು Insta360 ತೊಗೋತೀರ ಅಂದರೆ ನಿಮಗೆ ಫೀಲ್ಡ್ ಆಫ್ ವ್ಯೂ ಅಂತೂ ಲಾರ್ಜ್ ಇರುತ್ತೆ. ಪ್ಲಸ್ ನಿಮಗೆ ಡಿಫ್ರೆಂಟ್ ಪರ್ಸ್ಪೆಕ್ಟಿವಿಂದ ನೀವು ಶೂಟ್ ಮಾಡ್ಬೋದು. ಜಸ್ಟ್ ಲೈಕ್ ಮೋಟೋ ವ್ಲಾಗಿಂಗ್ ಥರನೇ ನೀವು ಡಿಫ್ರೆಂಟ್ ಪರ್ಸ್ಪೆಕ್ಟಿವಿಂದ ನೀವು ಶೂಟ್ ಮಾಡ್ಬೋದು. ಸೊ ದ್ಯಾಟ್ ವಿಲ್ ಬಿ ಅ ಹ್ಯೂಜ್ ಅಡ್ವಾಂಟೇಜು. ಸೊ ದ್ಯಾಟ್ ಈಸ್ ಒನ್ ಥಿಂಗು. ಸೊ ಅದಕ್ಕೋಸ್ಕರ ಸಾಕಷ್ಟು ಜನ Insta360 ವ್ಲಾಗಿಂಗೋಸ್ಕರ ಅಂತೂ ತುಂಬ ಜನ ತೊಗೋತಾ ಇದ್ದಾರೆ. ಸೊ ನೆಕ್ಸ್ಟ್ ಬರೋಣ, ದಟ್ ಈಸ್ ದ ಲೊಕೇಶನ್ ಶಾಟು. ಸೊ ಲೊಕೇಶನ್ ಶಾಟ್ ಅಂದರೆ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಶಾಟ್. ಜನರಲಿ ಏನು ಮಾಡ್ತಾರೆ ಜನ ಅಂದರೆ ಜಸ್ಟ್ ಈ ವಾಕಿಂಗ್ ಶಾಟ್ನೇ ತೊಗೊಂಡ್ಬಿಡ್ತಾರೆ. ಬಟ್ ಲೊಕೇಶನ್ ಶಾಟು ತೆಗೀರಿ ಒಂದೊಂದ್ಸಲಿ. ಒಂದು ಲೊಕೇಶನ್ನ ಸ್ವಲ್ಪ ಟೈಮ್ ತೊಗೊಂಡು ಆರಾಮಾಗಿ, ಲೈಕ್ ತುಂಬ ಕ್ರಿಯೇಟಿವ್ ಆಗಿ ನೋಡಬೇಡಿ, ಹುಚ್ಚುಚ್ಚಂಗೆ ಏನೇನೋ ಮಾಡೋದು. ಜಸ್ಟ್ ಆ ಲೊಕೇಶನ್ನ ಪ್ರಾಪರಾಗಿ ನೀವು ದ ಎಂಟೈರ್ ಸರೌಂಡಿಂಗ್ನ ಎವ್ರಿಥಿಂಗ್ ನೀವು ಕವರ್ ಮಾಡಿಬಿಟ್ಟು ಲೊಕೇಶನ್ನ ಶಾಟ್ ಮಾಡಿ. ಸೊ ಇದನ್ನ ಡಿಫ್ರೆಂಟ್ ಟೈಪ್ ನೀವು ಶೂಟ್ ಮಾಡ್ಬೋದು. ನೀವು ಐದರ್ ನೀವು ಒಂಥರ ಸಿನಿಮ್ಯಾಟಿಕ್ ವೇಯಲ್ಲಿ ಶೂಟ್ ಮಾಡ್ಬೋದು, ಆರ್ ಬ್ಲರ್ ಮಾಡ್ಬೋದು, ಆರ್ ಝೂಮ್ ಮಾಡ್ಬೋದು, ಝೂಮ್ ಇನ್ ಝೂಮ್ ಔಟ್ ಮಾಡ್ಬೋದು, ಸ್ಲೋ ಮೋಷನಲ್ಲಿ ಶೂಟ್ ಮಾಡ್ಬೋದು ಸಮ್ಟೈಮ್ಸು. ಜನರಲಿ ಸ್ಟಡಿ ಶಾಟೇ ತೊಗೊಳ್ಳಿ, ಅವ್ರು ತುಂಬ ಸ್ಲೋ ಆಗಿ ಮೂವ್ ಮಾಡ್ಕೊಂಡು ತೊಗೊಳ್ಳಿ, ತುಂಬ ಫಾಸ್ಟಾಗಿ ಮಾಡಬೇಡಿ. ಅದೊಂದು ಡಿಫ್ರೆಂಟ್ ಟೈಪ್ ಆಫ್ ಶಾಟ್ ಇದೆ, ಅದರ ಮುಂದೆ ಬರ್ತೀನಿ ನಾನು. ಬಟ್ ಜನರಲಿ ತುಂಬ ಸ್ಲೋ ಆ್ಯಂಡ್ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಸಿನಿಮ್ಯಾಟಿಕ್ ಶಾಟ್ಸ್ ತೊಗೊಳ್ಳಿ. ಸೊ ದಟ್ ವಿಲ್ ಕ್ರಿಯೇಟ್ ಒಂಥರ ಆ ಪ್ರೊಫೆಷನಲಿಸಮ್ ಬರುತ್ತೆ ನಿಮ್ಮದು ಕಂಟೆಂಟಲ್ಲಿ. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಶಾಟು. ಸೊ ಆ್ಯಂಡ್ ಇದರಲ್ಲಿ ಒನ್ ಆಫ್ ದ ಶಾಟ್, ತುಂಬ ಇಂಪಾರ್ಟೆಂಟ್ ಶಾಟ್ ಇಸ್ ಇಟ್ ಈಸ್ ಅ ಸಬ್ ಕ್ಯಾಟಗರಿ ಆಫ್ ದ ಲೊಕೇಶನ್ ಶಾಟ್. ದಟ್ ಈಸ್ ಸರೌಂಡ್ ಶಾಟ್ ಆಫ್ ದ ಬೈಕು. ಸರೌಂಡ್ ಶಾಟ್ ಆಫ್ ಬೈಕು ತುಂಬ ಇಂಪಾರ್ಟೆಂಟ್. ಬಿಕಾಸ್ ನೀವು ಬೈಕ್ ತೊಗೊಂಡು ಮೋಟೋ ವ್ಲಾಗಿಂಗ್ ಮಾಡ್ತಾ ಇದ್ದೀರ ಅಂದರೆ
ಬೈಕ್ ಜೊತೆಗೆ ನೀವು ಆ ಸರೌಂಡ್ ಶಾಟು ಇಲ್ಲ ಬೈಕ್ ಮುಂದೆ ಇಟ್ಕೊಂಡು ಆ ಶಾಟ್ ತೆಗಿತೀರಲ್ವ, ದ್ಯಾಟ್ ಈಸ್ ವಾಟ್ ಆ್ಯಕ್ಚುಲಿ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಅಬೌಟ್ ಮೋಟೋ ವ್ಲಾಗಿಂಗು. ಸೊ ಆ ಥರ ಶಾರ್ಟ್ಸ್ ತುಂಬ ನಿಮ್ಗೆ ಇಷ್ಟ ಆಗುತ್ತೆ ತೊಗೊಳಕ್ಕೆ, ಆ್ಯಂಡ್ ನೀವು ಆಬ್ವಿಯಸ್ಲಿ ತೊಗೋತೀರಾ. ಬಟ್ ಜಾಸ್ತಿ ಓಲ್ಡು ಮಾಡಬೇಡಿ, ಒಂದು ಸಣ್ಣ ಪುಟ್ಟ ನ್ಯೂಸ್ ತೊಗೊಳ್ಳಿ. ನಿಮ್ಗೆ ಒಂದು 2-3 ಲೊಕೇಶನಲ್ಲಿ ಚೆನ್ನಾಗಿ ಬರುತ್ತೆ ವ್ಯೂ, ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಚೆನ್ನಾಗಿ ಬರುತ್ತೆ ಬೈಕ್ ಜೊತೆಗೆ, ಅದು ತೊಗೊಳ್ಳಿ. ಬೇರೆ ಟೈಮು ನಿಮಗೆ ಅದು ತೆಗಿಯೋಕ್ಕಾಗ್ತಿಲ್ಲ ಅಂದರೆ ಯು ಸ್ಟಿಲ್ ಟೇಕ್ ದ ಸರೌಂಡಿಂಗ್ ಶಾರ್ಟ್ಸು, ಬಿಕಾಸ್ ಆ ಸರೌಂಡಿಂಗ್ ಶಾರ್ಟ್ಸ್ ತೊಗೊಂಡ್ರೆ ಇಟ್ ಮೀನ್ಸ್ ದಟ್ ನೀವು ಆ ಲೊಕೇಶನ್ ವಿಸಿಟ್ ಮಾಡಿದ್ದೀರಾ, ಆ ಬ್ಯೂಟಿಫುಲ್ ಲೊಕೇಶನ್ ವಿತ್ ಯೋರ್ ಬೈಕ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸಿನಿಮ್ಯಾಟಿಕ್ ಆಗಿರಲಿ ಯಾವುದಾದ್ರೂ ಇರಲಿ, ನಿಮ್ಗೆ ಡಿಪೆಂಡ್ಸ್ ನಿಮ್ಗೆ ಯಾವ ಥರ ತೆಗಿಬೇಕಾಗುತ್ತೆ, ಇಷ್ಟ ಇರುತ್ತೆ ಆ ಥರ ತೆಗೀರಿ ನೀವು, ನಿಮ್ಗೆ ಇಷ್ಟ ಇರುತ್ತೆ. ಸೊ ಲೊಕೇಶನ್ ಶಾಟ್ ತುಂಬಾ ಇಂಪಾರ್ಟೆಂಟು. ಸೊ ಲೊಕೇಶನ್ ಶಾಟ್ನ ನೀವು ತೆಗಿಬೇಕು ಅಂದರೆ ಇಟ್ ಈಸ್ ಬೆಸ್ಟ್ ಟು ಹ್ಯಾವ್ ಅ ಪ್ರಾಪರ್ ಮಿರರ್ಲೆಸ್ ಕ್ಯಾಮ್ರಾ. ಮಿರರ್ಲೆಸ್ ಕ್ಯಾಮ್ರಾ ಇದೆ ಅಂದರೆ ಸಕ್ಕದಾಗಿ ನೀವು ಶೂಟ್ ಮಾಡ್ಬೋದು. ಬಟ್ ನಿಮಗೆ ಒಳ್ಳೆ ಆಲ್ಟರ್ನೇಟಿವ್ ಆಗಿಬಿಟ್ಟು DJI ಪಾಕೆಟ್ 3 ಇದೆ, ಅದರಲ್ಲೂ ತುಂಬ ಚೆನ್ನಾಗಿ ಶೂಟ್ ಮಾಡ್ಬೋದು. ದ ಅಡ್ವಾಂಟೇಜ್ ಆಫ್ ಪಾಕೆಟ್ 3 ಆ್ಯಕ್ಚುಲಿ ಏನು ಅಂದರೆ ನಿಮಗೆ ನೈಟ್ ಶೂಟು ಚೆನ್ನಾಗಿ ಮಾಡ್ಬೋದು, ನೈಟ್ ವ್ಯೂನು ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ನಿಮಗೆ ಮೇನ್ ಥಿಂಗ್ ಇಸ್ ಇಟ್ ಹ್ಯಾಸ್ ಎ ಗಿಂಬಲ್ ಆ್ಯಂಡ್ ಆ್ಯಕ್ಟಿವ್ ಟ್ರ್ಯಾಕಿಂಗ್ ಇದೆ. ಸೊ ಆ್ಯಕ್ಟಿವ್ ಟ್ರ್ಯಾಕಿಂಗ್ ಇಟ್ಕೊಂಡು ಗಿಂಬಲ್ ಇರೋದ್ರಿಂದ ಇಟ್ ಗಿವ್ಸ್ ಮೋರ್ ಡೆಪ್ತ್ ಟು ದ ಇಮೇಜ್. ಆ್ಯಕ್ಚುಲಿ ಡೆಪ್ತ್ ಕೊಡುತ್ತೆ, ನೀವು ಒಂಥರ ಮೂವಿಯಲ್ಲಿ ವಾಕ್ ಮಾಡೋ ಥರ ಕೊಡುತ್ತೆ. ಸೊ ದ್ಯಾಟ್ ಈಸ್ ದ ಬೆಸ್ಟ್ ಪಾರ್ಟ್ ಅಬೌಟ್ DJI ಪಾಕೆಟ್ 3. ಸೊ ಅಗೇನ್ ಆ್ಯಂಡ್ ಅಗೇನ್ ಅದಕ್ಕೆ ಮೆನ್ಷನ್ ಮಾಡ್ತಾಯಿದ್ದೀನಿ, ತುಂಬ ಯೂಸ್ಫುಲ್ ಡಿವೈಸ್ ಅದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಸ್ ದ ಡ್ರೋನ್ ಶಾಟ್. ಸೊ ಡ್ರೋನ್ ಶಾಟ್ ತುಂಬ ಜನ ಅನ್ಕೋತಾರೆ ದಟ್ ಡ್ರೋನ್ ಶಾಟ್ ಇಸ್ ಮೋರ್ ಅಬೌಟ್ ಡ್ರೋನ್ ಇದ್ದರೆ ಮಾತ್ರ ಡ್ರೋನ್ ಶಾಟ್ ತೊಗೋಬೋದು ಅಂತ. ಎಸ್, ಡ್ರೋನ್ ಇದ್ದರೆ ಡೆಫಿನೆಟ್ಲಿ ನೀವು ಲಾರ್ಜರ್ ದೆನ್ ಲೈಫ್ ನೀವು ಶಾಟ್ ತೊಗೋಬೋದು. ಒಂಥರ ಲೈಕ್ ನೀವು ಮೋರ್ ದ್ಯಾನ್ ಜಸ್ಟ್ ನಾರ್ಮಲ್ ಇಮೇಜಸ್ ಕಾಣುತ್ತೆ. ಲೈಕ್ ನಾರ್ಮಲ್ ನೀವು ಕಣ್ಣು ಮುಂದೆಯಿಂದ ಏನು ಕಾಣುತ್ತೆ ಅದಕ್ಕಿಂತ ಜಾಸ್ತಿ ನಿಮ್ಗೆ ಕಾಣುತ್ತೆ ಬೇಸಿಕಲಿ ಇಮೇಜಸ್. ಸೊ ದಟ್ ಈಸ್ ದ ಥಿಂಗ್ ವಿಚ್ ಡ್ರೋನ್ ಶಾಟ್ ಕೊಡುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಡ್ರೋನ್ ಇದೆ ಅಂದರೆ ಡೆಫಿನೆಟ್ಲಿ ಯೂಸ್ ದ ಡ್ರೋನು. ಡ್ರೋನ್ ಇಲ್ಲ ಅಂದರೆ ಯಾವ ಥರ ತೆಗಿಬೇಕಂದ್ರೆ ಜನರಲಿ ನೀವು ಸೆಲ್ಫಿ ಸ್ಟಿಕ್ನ ಯೂಸ್ ಮಾಡಿಕೊಂಡು ವಿಚ್ ಎವರ್ ಪಾಸಿಬಲ್ ನಿಮ್ಮ ಹತ್ರ ಲೈಕ್ ಆ್ಯಕ್ಷನ್ ಕ್ಯಾಮರಾ ಇದೆಯೋ ಇಲ್ಲ Insta360, ಸೊ ಲೈಟರ್ ಕ್ಯಾಮರಾಸ್ನ ಯೂಸ್ ಮಾಡಿ. ಲೈಕ್ ಹೆವಿ ಆಬ್ವಿಯಸ್ಲಿ ಕ್ಯಾಮರಾನ ಯೂಸ್ ಮಾಡೋಕ್ಕಾಗಲ್ಲ ನೀವು. ಈವನ್ ಆಸ್ಮೋ ಪಾಕೆಟ್ 3 ಯೂಸ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಬಿದ್ದರೆ ತುಂಬ ಡೇಂಜರಸ್, ತುಂಬ ಡೆಲಿಕೇಟ್ ಇದೆ ಆಸ್ಮೋ ಪಾಕೆಟ್ 3. ಆರ್ ನೀವು ಪ್ರಾಪರ್ ಮಿರರ್ಲೆಸ್ ಕ್ಯಾಮ್ರಾನ ಯೂಸ್ ಮಾಡೋಕ್ಕಾಗಲ್ಲ. ಫೋನ್ನ ಯೂಸ್ ಮಾಡ್ಬೋದು, ಬಟ್ ಸ್ವಲ್ಪ ರಿಸ್ಕ್ ಇರುತ್ತೆ. ಬಟ್ ನಿಮ್ಮ ಹತ್ರ ಆ್ಯಕ್ಷನ್ ಕ್ಯಾಮರಾ ಇದ್ದರೆ ಆ್ಯಕ್ಷನ್ ಕ್ಯಾಮರಾ ಯೂಸ್ ಮಾಡಿ, ಅವ್ರು Insta360 ಇದೆ ಅಂದರೆ Insta360 ಯೂಸ್ ಮಾಡಿ ಟು ಟೇಕ್ ಡ್ರೋನ್ ಶಾಟ್ಸ್ ಇನ್ ಕೇಸ್ ಯು ಡೋಂಟ್ ಹ್ಯಾವ್ ಅ ಡ್ರೋನ್ ಕ್ಯಾಮರಾ. ದ ಥಿಂಗ್ ಇಸ್ ಯಾವ ಥರ ಶೂಟ್ ತೆಗಿಬೇಕಂದ್ರೆ ನೀವು ಬೇಸಿಕಲಿ ಒಂಥರ ಟಾಪ್ ವ್ಯೂ ಇಂದ ತೆಗಿಬೇಕಾಗುತ್ತೆ. ಸೊ ಟಾಪ್ ವ್ಯೂ ಇಂದ ನಿಮಗೆ ಟುವರ್ಡ್ಸ್ ದಟ್ ಐದರ್ ನೀವು ಕಾಣಬೇಕು ಬಿಲೋ ನೀವು, ಆರ್ ನೀವು ಅಟ್ಲೀಸ್ಟ್ ಮೇಲ್ಗಡೆ ಹೋಗ್ತಾ ಇದ್ದೀರೋ ಅವ್ರ ಕೆಳಗಡೆ ಗ್ರೌಂಡ್ ಸ್ವಲ್ಪ ಕಾಣ್ತಾ ಇರಬೇಕು ಆ್ಯಂಡ್ ಆ ವ್ಯೂ ಪಾಯಿಂಟು ನಿಮ್ಗೆ ಕಾಣ್ತಾ ಇರಬೇಕು. ಸೊ ದಟ್ ಈಸ್ ಆ ಥರ ಕಾಣ್ತಾ ಇದೆ ಅಂದರೆ ದೆನ್ ಇಟ್ ಈಸ್ ಕೈಂಡ್ ಆಫ್ ನಿಮಗೆ ಆ ಡ್ರೋನ್ ವ್ಯೂ ಥರ ಒಂದು ಇಲ್ಯೂಷನ್ ಕ್ರಿಯೇಟ್ ಆಗುತ್ತೆ. ಸೊ ಓಕೆ, ದ ಲಾಸ್ಟ್ ಶಾಟ್ ಬಂದ್ಬಿಟ್ಟು ಈಸ್ ದ ಫನ್ ಶಾಟ್. ಸೊ ಈ ಫನ್ ಶಾಟ್ ಅಂದರೆ ಏನು ಅಂದರೆ ಇಟ್ ಈಸ್ ನಥಿಂಗ್, ನಿಮ್ಮದು ಕ್ರಿಯೇಟಿವ್ ಎಡ್ಜ್ನ ತೊಗೊಳಕ್ಕೆ. ಸೊ ನಾನು ಹೇಳಿದ್ದೀನಲ್ಲ ಇದೆಲ್ಲ ಸೀರಿಯಸ್ ಶಾರ್ಟ್ಸು. ಸೊ ಸಿನಿಮ್ಯಾಟಿಕ್ ಶಾರ್ಟ್ಸು, ನಿಮ್ಮದು ವಾಕಿಂಗ್ ಶಾಟು, ಮೋಟೋ ವ್ಲಾಗಿಂಗ್ ಶಾಟು, ನರೇಟಿವ್ ಶಾಟು ಆ್ಯಂಡ್ ಈವನ್ ಡ್ರೋನ್ ಶಾಟ್. ಇಲ್ಲಿ ನೀವು ಒಂದು ಸ್ವಲ್ಪ ಫನ್ ಎಲಿಮೆಂಟ್ ನೀವು ಹಾಕ್ತೀರಾ ನಿಮ್ಮದು ವೀಡಿಯೋಸಲ್ಲಿ ಅಂದರೆ ದ್ಯಾಟ್ ವಿಲ್ ಆ್ಯಕ್ಚುಲಿ ಗಿವ್ ಒಂದು ಆ ಉಪ್ಪಿನಕಾಯಿ ಕೊಟ್ಟಂಗೆ ಆಗುತ್ತೆ. ಸೊ ಈ ಥರ ನೀವು ಜನರಲಿ ನಾರ್ಮಲ್ ಕ್ಯಾಮ್ರಾದಲ್ಲಿ ತುಂಬ ಕಷ್ಟ ಇದೆ, ನಾರ್ಮಲ್ ಕ್ಯಾಮ್ರಾದಲ್ಲೂ ಕಷ್ಟ. ಫೋನ್ ಕ್ಯಾಮ್ರಾದಲ್ಲಿ ಸ್ವಲ್ಪ ಆಟ ಆಡ್ಬೋದು ಬಿಕಾಸ್ ಸ್ವಲ್ಪ ಲೈಟ್ ಆಗಿದೆ, ಸ್ವಲ್ಪ ಆಡ್ಬೋದು. ಬಟ್ ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ನೀವು ತುಂಬ ಚೆನ್ನಾಗಿ ಶೂಟ್ ಮಾಡ್ಬೋದು. ಬಟ್ ದ ಬೆಸ್ಟ್ ಕ್ಯಾಮ್ರಾ ಆ್ಯಸ್ ಆಫ್ ನೌ ಅವೈಲೇಬಲ್ ಮಾರ್ಕೆಟಲ್ಲಿ ಈಸ್ ದ Insta360. Insta360 X4 ಆರ್ X3 ಯೂಸ್ ಮಾಡ್ತೀರಾ ಅಂದರೆ ಸಕ್ಕದಾಗಿ ಆ ಕ್ರಿಯೇಟಿವ್ ಶಾರ್ಟ್ಸ್ ತೆಗಿಬೋದು. ತುಂಬ ಜಾಸ್ತಿ ಓವರ್ಡು ಮಾಡಬೇಡಿ ಜನರಲಿ, ಎಸ್ಪೆಷಲಿ ಇನ್ನು ಲಾಂಗ್ ಫಾರ್ಮ್ ವೀಡಿಯೋದಲ್ಲಿ. ಇನ್ ಕೇಸ್ ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ಒಂಥರ ವಿಚಿತ್ರವಾಗಿ ಕಾಣುತ್ತೆ, ಒಂಥರ ಜಾತ್ರೆ ಥರ ಕಾಣ್ಬಿಡುತ್ತೆ. ಬಟ್ ನೀವು ಶಾರ್ಟ್ ಫಾರ್ಮ್ ಕಂಟೆಂಟ್ ಮಾಡ್ತಾ ಇದ್ದೀರಾ ಅಂದರೆ ಮಾಡ್ಬೋದು. ಜಾಸ್ತಿ ಎಂಟರ್ಟೈನ್ಮೆಂಟ್ ಬೇಕು ಶಾರ್ಟ್ ಫಾರ್ಮಲ್ಲಿ. ಲಾಂಗ್ ಫಾರ್ಮಲ್ಲಿ ಇಟ್ ಇಸ್ ಲೈಕ್ ಏನೋ ಒಂಥರ ಫನ್ ಇದ್ದರೆ, ಸಣ್ಣ ಪುಟ್ಟ ಫನ್ ಎಲಿಮೆಂಟು. ಇದೊಂದು ನೋಡಿ, ನಾನು ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ದೀನಿ. ದಿಸ್ ಇಸ್ ಲಿಟಲ್ ಬಿಟ್ ಆಫ್ ಫನ್ ಥರ ನಾನು ಶೂಟು. ಸೊ ನನಗೆ ಅಷ್ಟೊಂದು ಐ ಆಮ್ ನಾಟ್ ಸೋ ಮಚ್ ಕ್ರಿಯೇಟಿವ್. ಸೊ ಇಷ್ಟೇ ನನಗೆ ಆಗಿತ್ತು ಶೂಟ್ ಮಾಡೋಕ್ಕೆ. ಯೋಚನೆ ಮಾಡಬೇಕು ಇನ್ನೂ ಯಾವ ಥರ ಕ್ರಿಯೇಟಿವ್ ಶೂಟ್ ತೆಗಿಬೇಕಂತ. ರೈಟ್ ನೌ ದಿಸ್ ಇಸ್ ವಾಟ್ ಐ ಆಮ್ ಏಬಲ್ ಟು ಶೂಟ್. ಸೊ ಈ ಥರ ಡಿಫ್ರೆಂಟ್ ವೀಡಿಯೋ ಶೂಟ್ಸ್ನ ನೀವು ಯೂಸ್ ಮಾಡಿದ್ರೆ ನಿಮ್ಮದು ಓವರ್ ಆಲ್ ಕಂಟೆಂಟು ಚೆನ್ನಾಗಿರುತ್ತೆ, ನೋಡೋಕ್ಕೆ ಜನರಿಗೆ ಅಪೀಲಿಂಗ್ ಆಗುತ್ತೆ. ಜನ ನಿಮ್ಮದು ಜಾಸ್ತಿ ಕಂಟೆಂಟ್ ನೋಡ್ತಾರೆ. ಸೊ ನೀವು ಕೇಳ್ಬೋದು ನಂದೇನಕ್ಕೆ ನೋಡ್ತೀರಾ ಅಂತ. ಸೊ ದ ಮೇನ್ ಪಾಯಿಂಟ್ ಅಂದರೆ ಇದೆಲ್ಲ ಎಲ್ಲರಿಗೂ ಗೊತ್ತು, ಬಟ್ ದ ವೇ ಯು ಶೂಟು ಅದು ಡಿಪೆಂಡ್ ಆಗುತ್ತೆ ಪರ್ಸನ್ ಟು ಪರ್ಸನ್ನು. ಆ್ಯಂಡ್ ಯಾವ ಥರ ಪರ್ಸ್ಪೆಕ್ಟಿವ್ ಇರುತ್ತೆ, ನಿಮ್ಮಲ್ಲಿ ಏನು ಕ್ರಿಯೇಟಿವ್ ಎಡ್ಜ್ ಇದೆ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಮ್ಯಾಟರ್ ಆಗುತ್ತೆ. ಸೊ ನಾನು ಇನ್ನೂ ಬಿಗಿನರೇ ಇನ್ ದಿಸ್ ಸ್ಟೇಜು. ಎನಿಬಡಿ ಹೂಸ್ ಫಸ್ಟ್ ಟೈಮ್ ಮೋಟೋ ವ್ಲಾಗ್ ಮಾಡ್ತಾ ಇದ್ದಾರೆ ಅವ್ರಿಗೆ ಒಂದು ಮೈಂಡಲ್ಲಿ ಕ್ವಶನ್ ಇರುತ್ತೆ, ನಾನು ಯಾವ ಥರ ಶಾರ್ಟ್ಸ್ ತೊಗೊಂಡ್ರೆ ನಾನು ಶಾರ್ಟ್ಸ್ ಹಾಕ್ಬಿಟ್ಟು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಬೋದು ಅಂತ. ಸೊ ನಿಮ್ಗೆ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಅಷ್ಟೇ ನಿಮಗೆ ಫಾರ್ ಎನಿ ಬಿಗಿನರು. ನಾನು ಅಷ್ಟೇ ಇನ್ನೂ ಒಂದು ಲರ್ನಿಂಗ್ ಸ್ಟೇಜಲ್ಲೇ ಇದ್ದೀನಿ. ನನಗೆ ಯಾರಾದರೂ ಇನ್ನೂ ಡಿಫ್ರೆಂಟ್ ಟೈಪ್ಸ್ ಆಫ್ ಶಾರ್ಟ್ಸ್ ಇದೆ ಅಂದರೆ ಕಾಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ, ನನಗೂ ಹೆಲ್ಪ್ ಆಗುತ್ತೆ. ನನ್ನ ವ್ಲಾಗ್ಸು ಜಾಸ್ತಿ ವ್ಯೂಸ್ ಬರೋ ಥರ. ಸೊ ಎನಿವೇ ನಿಮಗೆ ಹೆಲ್ಪ್ ಮಾಡೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ. ಎನಿವೇ ದಿಸ್ ವಿಲ್ ಬಿ ಮೈ ಲಾಸ್ಟ್ ವಿಡಿಯೋ ಫಾರ್ ದಿಸ್ ಇಯರ್. ನೆಕ್ಸ್ಟು ಹೊಸ ವಿಡಿಯೋ ಬಂದುಬಿಟ್ಟು ಹೊಸ ವರ್ಷದಲ್ಲಿ ಬರುತ್ತೆ. ಸೊ ಎನಿವೇ ಥ್ಯಾಂಕ್ ಯು ವೆರಿ ಮಚ್. ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ ನನ್ನ ಚಾನಲ್ಗೆ ಆ್ಯಂಡ್ ಗ್ರೋ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ಚು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇನ್ ಅಡ್ವಾನ್ಸ್.